ಶಿವನು ತಪ್ಪು ಮಾಡಿದವರನ್ನು ಶಿಕ್ಷಿಸುವುದಕ್ಕಿಂತ ತಪ್ಪು ಮಾಡದಂತೆ ಒಳ್ಳೆಯ ಬುದ್ಧಿ ಕೊಡಬಹುದಲ್ಲ. ಶಿವನು ತಪ್ಪು ಮಾಡಿದ ಮೇಲೆ ಅವರಿಗೆ ಶಿಕ್ಷೆ ಕೊಡೋ ಬದಲು ಅವರನ್ನು ತಪ್ಪು ಮಾಡದಂತೆ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಇಡಬಹುದಲ್ಲ. ಇದು ಎಲ್ಲರಲ್ಲೂ ಉದ್ಭವಿಸುವಂತಹ ಒಂದು ಸಾಮಾನ್ಯ ಪ್ರಶ್ನೆ. ಹೌದು, ಮನುಷ್ಯ ತಪ್ಪು ಮಾಡ್ತಾನೆ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಅವನಿಗೆ ಹೊಟ್ಟೆ ಇದೆ, ಅವನಿಗೆ ಪಂಚ ಇಂದ್ರಿಯಗಳಿದ್ದಾವೆ, ಪಂಚವಿಕಾರಗಳಿದ್ದಾವೆ, ತನುವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ ಎಲ್ಲವೂ ಇದ್ದಾವೆ. ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಇದ್ದಾವೆ. ಹೀಗಾಗಿ ಅವನ ಅವಶ್ಯಕತೆಗಳನ್ನು, ಅವನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಬೇಕಾದಷ್ಟು ತಪ್ಪು ಮಾಡ್ತಾನೆ. ಆದ್ದರಿಂದ ದೇವರು ತಪ್ಪು ಮಾಡ್ದ ಅಂತ ಹೇಳಿಬಿಟ್ಟು ಶಿಕ್ಷೆ ಯಾಕೆ ಕೊಡಬೇಕು? ತಪ್ಪು ಮಾಡ್ದಂಗೆ ಒಳ್ಳೆ ಬುದ್ಧಿನೇ ಕೊಡ್ಬೋದಾಗಿತ್ತಲ್ಲ. ಇಲ್ಲಿ ತಪ್ಪು ಮಾಡಿಸ್ದಂಗೆ ಇಡುವಂಥದ್ದು ದೇವ್ರ ಕೈನಲ್ಲಿ ಇತ್ತಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೀವಿ. ನೋಡಿ, ದೇವರು ಅಂದ ಮಾತ್ರಕ್ಕೆ ದೇವರು ಎಲ್ಲರ ಸ್ವತಂತ್ರವನ್ನು ಕಿತ್ಕೊಳ್ಳೋದಿಲ್ಲ. ದೇವರು ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿ ಅವನು ಯಾರನ್ನು ನೋಯಿಸೋದಿಲ್ಲ. ದೇವರು ಎಲ್ಲವನ್ನೂ ಬುದ್ಧಿ, ತಿಳುವಳಿಕೆ ಎಲ್ಲವನ್ನು ಕೊಟ್ಟು ಅವರಿಗೆ ಒಂದಷ್ಟು ಸ್ವತಂತ್ರವನ್ನು ಕೊಟ್ಟು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಯನ್ನು ಕೊಟ್ಟು, ಮನಸ್ಸನ್ನು ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು ಬಿಟ್ಟುಬಿಟ್ಟಿದ್ದಾನೆ. ಇಲ್ಲಿ ಎರಡು ಮಾರ್ಗ, ಒಂದು ಸತ್ಯ ಮಾರ್ಗ, ಒಂದು ಅಸತ್ಯ ಮಾರ್ಗ. ಒಂದು ಒಳ್ಳೆಯ ಮಾರ್ಗ, ಇನ್ನೊಂದು ಕೆಟ್ಟ ಮಾರ್ಗ. ಆಯ್ಕೆ ನಮ್ಮದು. ನಾವು ಏನು ಆಯ್ಕೆ ಮಾಡ್ಕೊಳ್ತೀವೋ ಅದು. ಈಗ ನಮಗೇನೋ ಕಷ್ಟ ಬಂದ್ಬಿಡ್ತು ಅಂಥೇಳಿ ನಾವೇನು ಮಾಡ್ತೀವಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರ್ಬಲ ಮನಸ್ಥಿತಿಗೆ ಹೋಗ್ಬಿಡ್ತೀವಿ. ಅದು ನಮ್ಮ ದುರ್ಬಲ ಮನಸ್ಸು, ಅದು ನಮ್ಮ ಆಯ್ಕೆ. ಅದೇ ನಾವ್ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಬೇಕು? ನಾವು ಕಷ್ಟ ಬೀಳೋಣ, ದುಡಿಯೋಣ, ಈ ಸಮಸ್ಯೆಯನ್ನು ಎದುರಿಸೋಣ, ಎದುರಿಸುವಂತಹ ಧೈರ್ಯ ಸಾಹಸವನ್ನು ಮಾಡೋಣ, ಭಗವಂತನನ್ನು ಕೇಳೋಣ, ನಮಗೆ ಈ ಒಂದು ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂತ ಕೇಳ್ಕೊಳ್ಳೋಣ. ಅದನ್ನು ಬಿಟ್ಬಿಟ್ಟು ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ನಮ್ಮ ಸ್ವಯಂಕೃತ ಅಪರಾಧ. ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಕೇಳಿಕೊಂಡ್ರೆ ದೇವರು ಸಪೋರ್ಟಿಗೆ ಬರ್ತಾನೆ, ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರರು ಕೂಡ ನಮಗೆ ಒಳ್ಳೇದು ಮಾಡ್ತದೆ. ಅದನ್ನು ಬಿಟ್ಟು ನಮ್ಮಷ್ಟಿಗೆ ನಾವೇ ಶಾಪ ಹಾಕ್ಕೊಂಡು ದೇವ್ರಿಗೆ ಶಾಪ ಹಾಕಿ ನಾವು ಕೆಟ್ಟದ್ದು ಮಾಡ್ಕೊಂಡ್ರೆ ಅದಕ್ಕೆ ದೇವರು ಹೊಣೆಗಾರನಲ್ಲ. ದೇವರು ತಪ್ಪು ಮಾಡು ಅಂತ ಹೇಳಿಬಿಟ್ಟು ಯಾರನ್ನು ಬಲವಂತ ಮಾಡಿಲ್ಲ. ಆದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡದೆ ಬಿಡಲ್ಲ. ಒಳ್ಳೇದು ಮಾಡಿದ್ರೆ ಅವರಿಗೆ ಈ ಬರೀ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಸ್ವರ್ಗಲೋಕದಲ್ಲೂ ಸಹ ಅವರಿಗೆ ಸನ್ಮಾನ ಇದ್ದೇ ಇರುತ್ತೆ. ಅವರಿಗೆ ಒಂದು ಸ್ಥಾನಮಾನ ಇದ್ದೇ ಇರ್ತದೆ. ಇಹಲೋಕ ಮತ್ತು ಪರಲೋಕ ಎರಡರಲ್ಲೂ ಕೂಡ ಅವರು ಒಳ್ಳೆಯದಕ್ಕೆ ಅರ್ಹರಾಗ್ತಾರೆ. ಇಲ್ಲ ಅಂತಂದರೆ ಕೆಟ್ಟದಕ್ಕೆ ಅವರು ಇಲ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಾರೆ, ಅಲ್ಲೂ ಕೂಡ ಶಿಕ್ಷೆಯನ್ನು ಅನುಭವಿಸ್ತಾರೆ. ಸ್ವತಂತ್ರವನ್ನು ಪರಮಾತ್ಮ ಎಲ್ಲರಿಗೂ ಕೂಡ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ನಮ್ಮ ಆಯ್ಕೆ ನಮ್ಮದು. ನಾವು ಏನನ್ನು ಆಯ್ಕೆ ಮಾಡ್ಕೊಳ್ತೀವೋ ಆ ರೀತಿಯ ಅಂಥ ಒಂದು ದಾರಿಗೆ ಹೋಗಿ ನಾವು ತಲುಪ್ತೀವಿ. ಆದ್ದರಿಂದ ದೇವರು ಯಾರಿಗೂ ಕೂಡ ಬೈ ಫೋರ್ಸ್ ಮಾಡೋದಿಲ್ಲ, ನೀನು ಹಿಂಗೆ ಇರಬೇಕು, ನೀನು ಹಿಂಗೆ ಇರಬೇಕು ಅಂತ ಸ್ವತಂತ್ರ ಕೊಡ್ತಾನೆ. ಈಗ ಮನೆಯಲ್ಲಿ ಒಂದು ತಂದೆ ತಾಯಿಗೆ ಒಂದು 4 ಜನ ಮಕ್ಕಳಿರ್ತಾರೆ. ಆ 4 ಜನ ಮಕ್ಕಳಿಗೆ ತಾಯಿ ಎದೆ ಹಾಲು ಒಂದೇ ಆಗಿರುತ್ತೆ ಕುಡಿದಿರ್ತಕ್ಕಂಥದ್ದು. ತಂದೆ ಬುದ್ಧಿ ಮಾತೂ ಕೂಡ ಒಂದೇ ಇರ್ತದೆ. ಆದರೆ 4 ಜನ ಒಂದೇ ತಂದೆ ತಾಯಿಯ ಮಕ್ಕಳು ಆಗಿದ್ರೂ ಸಹ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿಗಳು, ಅವರ ಫ್ರೆಂಡ್ಶಿಪ್ಪು, ಅವರ ವಿಚಾರಧಾರೆಗಳು ಮತ್ತು ಅವರ ಸಂಸ್ಕಾರಗಳು ಅವರನ್ನು ಬೇರೆ ಬೇರೆ ದಾರಿಗೆ ಕರ್ಕೊಂಡು ಹೋಗ್ತವೆ. ತಂದೆ ಯಾವತ್ತಾದರೂ ಕೆಟ್ಟದ್ದು ಮಾಡು ಅಂತ ಹೇಳಿದ್ನಾ? ಇಲ್ಲ. ತಾಯಿ ಹೇಳಿದ್ಲ?
ಇಲ್ಲ. ಆದರೆ ಮಕ್ಕಳು ಯಾಕೆ 4 ಜನ 4 ದಿಕ್ಕಾದರು? ಅವರ ಆಯ್ಕೆ ಅದು. ಅವರು ಏನನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದರ ಪ್ರತಿಫಲವನ್ನು ಅವರು ಊಟ ಮಾಡ್ತಾರೆ. ಆದ್ದರಿಂದ ದೇವರು ಸೃಷ್ಟಿ ಮಾಡಿ ಎಲ್ಲರಿಗೂ ಒಳ್ಳೆಯ ಬುದ್ಧಿನೇ ಕೊಟ್ಟು ಎಲ್ಲರೂ ಸಜ್ಜನರನ್ನಾಗೆ ಮಾಡಬಹುದಾಗಿತ್ತು. ಆದರೆ ಯಾರ ಸ್ವತಂತ್ರವನ್ನು ಪರಮಾತ್ಮ ಕಿತ್ಕೊಳ್ಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲರಿಗೂ ಕೂಡ ಸ್ವತಂತ್ರವನ್ನು ಕೊಡ್ತಾನೆ, ಪ್ರತಿಷ್ಠೆಯನ್ನು ಕೊಡ್ತಾನೆ, ಸ್ವಾಭಿಮಾನವನ್ನು ಕೊಡ್ತಾನೆ, ಗೌರವವನ್ನು ಕೊಡ್ತಾನೆ, ಎಲ್ಲವನ್ನು ಕೊಡ್ತಾನೆ. ಏನೇನು ಒಬ್ಬ ಮನುಷ್ಯನಿಗೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಲಿಕ್ಕೆ ಅಥವಾ ಒಬ್ಬ ಸಜ್ಜನ ಆಗಲಿಕ್ಕೆ, ಒಬ್ಬ ಸಾಧು ಆಗಲಿಕ್ಕೆ ಅವನಿಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು ಅಷ್ಟನ್ನು ಪರಮಾತ್ಮ ಶಿವ ಎಲ್ಲರಿಗೂ ಕೊಟ್ಟೇನೆ ಭೂಲೋಕಕ್ಕೆ ಕಳಿಸ್ತಾನೆ. ಆದರೆ ಈ ಭೂಲೋಕಕ್ಕೆ ಬಂದ ಮೇಲೆ ಮನುಷ್ಯನ ಆಯ್ಕೆಗಳು ಬೇರೆ ಬೇರೆ ಆಗಿಬಿಡುತ್ತೆ. ಎಷ್ಟೋ ಜನ ಮಾಯೆಗೆ ಒಳಗಾಗ್ತಾರೆ, ದೌರ್ಬಲ್ಯಗಳಿಗೆ ಒಳಗಾಗ್ತಾರೆ, ದುಶ್ಚಟಗಳಿಗೆ ಒಳಗಾಗ್ತಾರೆ, ಮಾಡಬಾರದ್ದನ್ನೆಲ್ಲ ಮಾಡ್ತಾರೆ. ಅದರ ಕೆಟ್ಟ ರಿಸಲ್ಟನ್ನು ಅವರು ಊಟ ಮಾಡ್ತಾರೆ. ಒಳ್ಳೆಯದೂ ಮಾಡ್ತಾರೆ, ಎಲ್ಲರೂ ಕೆಟ್ಟೋರೇ ಇಲ್ಲ, ಒಳ್ಳೆಯದನ್ನು ಮಾಡ್ತಾರೆ, ದೇವರ ಭಯದಲ್ಲಿ ಬದುಕ್ತಾರೆ, ದೇವರ ನೆನಪಲ್ಲಿ ಇರ್ತಾರೆ, ಸೃಷ್ಟಿಯ ನಿಯಮಗಳನ್ನು ಅರ್ಥ ಮಾಡ್ಕೊಳ್ತಾರೆ, ಸೃಷ್ಟಿಯ ನಿಯಮಗಳ ವಿರುದ್ಧವಾಗಿ ಹೋಗೋದಿಲ್ಲ. ಯಾವಾಗಲೂ ದೇವರ ನೆನಪು, ದೇವರು 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 ದೇವರು, ಶಿವ 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 ಅಂತ ಇರ್ತಾರೆ. ಅದರಿಂದ ಅವರು ಸಜ್ಜನರಾಗಿ ಒಳ್ಳೆಯ ದಾರಿಗೆ ಹೋಗಿ ಅವರಿಗೆ ಪರಲೋಕದ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಆಗುತ್ತೆ, ಇವರಿಗೆ ಆಗೋದಿಲ್ಲ. ಆದ್ದರಿಂದ ದೇವರು ಎಲ್ಲರನ್ನೂ ಒಳ್ಳೆಯವರನ್ನಾಗೆ ಮಾಡ್ಬೋದಾಗಿತ್ತು. ಆದರೆ ದೇವರು ಅವರಿಗೆಲ್ಲರಿಗೂ ಸ್ವತಂತ್ರವನ್ನು ಕೊಟ್ಟು ಆಯ್ಕೆ ಮಾಡಿಕೊಳ್ಳುವಂತಹ ತೀರ್ಮಾನವನ್ನು ದೇವರು ಅವರವರಿಗೇ ಕೊಟ್ಬಿಡ್ತಾನೆ.